ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಓಕೆ, ಈ ಸೀಸನ್ ನಿಮ್ಮ ಫೇವರೇಟ್ ಯಾರು? ಗಿಲ್ಲಿ ಯಾಕೆ ಗಿಲ್ಲಿ? ಗಿಲ್ಲಿನೇ ಚೆನ್ನಾಗಿ ಆಡ್ತಾ ಇರೋದು, ಅದಕ್ಕೆ ಗಿಲ್ಲಿ. ಅದಕ್ಕೆ ಗಿಲ್ಲಿ. ಹ್ಮ್ ಆ ಈಗ ಗಿಲ್ಲಿ ಜೊತೆಗೆ ರಘು ಇರ್ತಾರೆ, ಏನಂತೀರ ಅವ್ರ ಬಗ್ಗೆ, ರಘು ಬಗ್ಗೆ? ಅವರು ಅದೇ ಹೇಳಿದ್ನಲ್ಲ, ಗಿಲ್ಲಿ ಹೇಳಿದ್ನಲ್ಲ, ಹೊಸ ನೀರ್ ಬಂದ್ಮೇಲೆ ಹಳ್ಳಿಯಿಂದ ಮರ್ತೋಗ್ತಾರೆ ಅಂತ. ಓಕೆ, ಹಂಗೆ ಗಿಲ್ಲಿ. ಅಯ್ಯೋ ರಘು. ರಘು ಹಾಗೆ ಅಂತೀರಾ? ರಘು ಹಾಗೆ. ಓಕೆ, ಈಗ ಕಾವ್ಯ ಇದ್ದಾರೆ. ಬಿಗ್ ಏನಂತೀರ? ಕಾವ್ಯ ಯಾವಾಗ್ಲೂ ಕೂಡ ಒಂದು ಇರಿಟೇಟ್, ಒಳ್ಳೆ ಫ್ರೆಂಡ್ ಒಳ್ಳೆ ಫ್ರೆಂಡು. ಗಿಲ್ಲಿಗೆ. ಗಿಲ್ಲಿಂದ ಇರಿಟೇಟ್ ಆಗ್ತಿದೆ ಅಂತ ಹೇಳ್ತಾ ಇರ್ತಾರಲ್ಲ. ಅದು ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಅವ್ರಿಗೆ ಆಟಕ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೇನೋ ಅಷ್ಟೇ. ಬಟ್ ಒಳ್ಳೆ ಫ್ರೆಂಡೇ ಗಿಲ್ಲಿಗೆ ಅವ್ಳು. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ಈಗ ಯಾರು ಗಿಲ್ಲಿಗೆ ಹಾವು ಅಂತ ಕೊಟ್ರು, ಆಲ್ಮೋಸ್ಟ್ ಗಿಲ್ಲಿಯಿಂದನೇ ಎಲ್ರು ಕೂಡ ಬಿಗ್ ಬಾಸ್ ಅಲ್ಲಿ ಮೇಲೆ ಹೋಗ್ತಿದಾರ ಅಂತೀರಾ, ಅಥವಾ ಹಾವು ತರ ಕಚ್ತಾ ಇದಾರ ಅಂತೀರಾ ಗಿಲ್ಲಿ? ಅವನ್ ಆಟ ಸಕ್ಸಸ್ ಮಾಡ್ಕೊಳೋದಕ್ಕೆ ಅವ್ನ್ ಹಾವು ತರ ಮಾಡ್ತಾ ಇರ್ಬೋದಲ್ಲ, ಹೌದು, ಅದ ಅವ್ರಿಗೆ ಹಾವು ತರ ಕಾಣಿಸ್ಬೋದು ಅಷ್ಟೇ. ಅಷ್ಟೇ ಅಂತೀರಾ? ಓಕೆ, ಟಾಪ್ 5 ಅಲ್ಲಿ ಯಾರೆಲ್ಲ ಬರ್ಬೋದು? ಟಾಪ್ 5, ಟಾಪ್ 2 ಯಾರು ಬರ್ಬೋದು? ಟಾಪ್ 2 ಕಾವ್ಯ ಅನ್ಸುತ್ತೆ. ಕಾವ್ಯ. ಟಾಪ್ 1 ಗಿಲ್ಲಿ. ಗಿಲ್ಲಿ. ವಿನ್ನರು ವಿನ್ನರ್ ಗಿಲ್ಲಿ. ಯಾರು ವಿನ್ ಆಗ್ಬಾರ್ದು ಬಿಗ್ ಬಾಸ್? ಆಗ್ಬಾರ್ದು ರಾಶಿಕಾ. ಯಾಕೆ ರಾಶಿಕಾ? ನಮ್ಗ್ ರಾಶಿಕಾ ಅಂದ್ರೇನೆ ಆಗಲ್ಲ. ಆಗಲ್ಲ. ಅವ್ರದ್ದು ಮತ್ತೆ ಸೂರಜ್ ಅವ್ರದ್ದು ಒಳ್ಳೆ ಒಳ್ಳೆ ಒಂದು ಬಾಂಡಿಂಗ್ ಇದೆ. ಫಸ್ಟ್ ಅವ್ರಿಬ್ರು ಮನೆಯಿಂದ ಆಚೆ ಹೋಗ್ಬೇಕು. ಸುರಾಜು ಮತ್ತೆ ರಾಶಿಕಾ. ರಾಶಿಕಾ. ಓಕೆ, ಈಗ ಬಿಗ್ ಬಾಸ್ ಅಲ್ಲಿ ಇನ್ನೂ ಆಟನ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಯಾರು? ಇನ್ನು ಆಟ ಮಾಳು. ಮಾಳು. ಅಂದ್ರೆ ಬಿಗ್ ಬಾಸ್ ಅಲ್ಲಿ ವೇಸ್ಟ್ ಅಂತೀರಾ ಮಾಳು? ಅವರು ಹೋಗ್ತಾರೆ ಈ ಸೀಸನ್ ಅಲ್ಲಿ, ಇದು ಈ ವೀಕ್ ಅಲ್ಲಿ ಹೋಗ್ತಾರೆ ಅನ್ಕೊಂಡಿದ್ವಿ. ಬಟ್ ಅಭಿ ಚೆನ್ನಾಗ್ ಆಡ್ತಾ ಇದ್ದ, ಅಭಿ ಹೊರಟೋದ. ಹೋದ್ರು. ರಕ್ಷಿತಾ ಬಗ್ಗೆ ಏನ್ ಹೇಳ್ತೀರಾ? ರಕ್ಷಿತಾ ಪರವಾಗಿಲ್ಲ, ವೆಲ್ ಪ್ಲೇಡ್, ಚೆನ್ನಾಗ್ ಆಡ್ತಾ ಇದ್ದಾಳೆ ಅನ್ಸುತ್ತೆ. ಚೆನ್ನಾಗ್ ಆಡ್ಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು. ಈ ಸರಿ ಬಿಗ್ ಬಾಸ್ ನೋಡ್ತಿದ್ದೀರಾ? ಹೌದು ಬ್ರಾ, ಯಾವ ತರ ಹೋಗ್ತಿದೆ ಅಂತೀರಾ? ಚೆನ್ನಾಗಿ ಹೋಗ್ತಾ ಇದೆ ಬ್ರಾ. ಚೆನ್ನಾಗಿ ಹೋಗ್ತಿದೆ. ಹೌದು ನಿಮ್ ಬ್ರಾ. ಫೇವ್ರೇಟ್ ಯಾರು ಅಂತ ಈ ಸರಿ? ಗಿಲ್ಲಿ ಕಾವ್ಯ ಬ್ರಾ. ಗಿಲ್ಲಿ ಕಾವ್ಯ. ಯಾಕೆ ಹೌದು. ಗಿಲ್ಲಿ ಕಾವ್ಯ ಅಂತ? ಅವ್ರಿಬ್ರು ಲವರ್ಸ್ ಬ್ರಾ, ಅದ್ರಿಗೆ. ಲವರ್ಸ್. ಹೌದು ಬ್ರಾ. ಬಟ್ ಕಾವ್ಯಗೆ ಗಿಲ್ಲಿ ಅಂದ್ರೆ ಆಗಲ್ಲಲ್ವಾ? ಏನ್ ಮಾಡಕ್ಕಾಗಲ್ಲ ಬ್ರಾ, ಮುಂದೆ ಲವರ್ಸ್ ಆಗ್ಬೋದು. ಮುಂದೆ ಲವರ್ಸ್ ಆಗ್ಬಹುದು. ಹೌದು ಬ್ರಾ. ಅಂದ್ರೆ ಈಗ ಸುರಾಜು ಮತ್ತೆ ರಾಶಿಕಾ ಇದಾರಲ್ವಾ, ಅವ್ರು ವೇಸ್ಟ್ ಬ್ರಾ, ಸುಮ್ನೆ ಏನೋ ಡ್ರಾಮಾ ಮಾಡ್ತಾವ್ರೆ. ಅವ್ರದ್ದು ಇನ್ನೊಂದೇನಂದ್ರೆ ಬಿಗ್ ಬಾಸ್ ಗೆ ಸತೀಶ್, ಡಾಗ್ ಫ್ರೀಡ್ ಸತೀಶ್ ಅವ್ರು ಹೋಗಿದ್ರು. ಅವರು ಪುಂಗು ಅಂದ್ರೆ ಲಾಲ್ ಬಗ್ಗೆ ನಂದು ಎಲ್ಲ ಅಂತ ಇದಾರೆ. ಫಸ್ಟ್ ಅದನ್ನ ನಿಲ್ಸ್ಬೇಕು ಬ್ರೋ. ಏನೇನೋ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಏನೇನೋ ಹೇಳ್ತಾ ಇದಾರೆ. ಅವ್ರನ್ನ ಫಸ್ಟ್ ನಿಲ್ಸ್ಬೇಕು. ಅದು ಬಿಗ್ ಬಾಸ್ ಹೋಗಿ, ಬಿಗ್ ಬಾಸ್ ಒಂದು ದೊಡ್ಡ ವೇದಿಕೆ, ನಮ್ ಕರ್ನಾಟಕದಲ್ಲೇ ಅಲ್ಲ ದೊಡ್ಡ ವೇದಿಕೆ. ಅದನ್ನ ನಡೆಸೋ ಸುದೀಪ್ ಸರ್ ಒಳ್ಳೆ ಇದು. ಹೌದು. ಇವರು ಹೋಗಿ ಲೂಸ್ ಟಾಕ್ ಮಾತುಗಳೆಲ್ಲ ಮಾತಾಡ್ತಾರೆ. ಫಸ್ಟ್ ಅವ್ರನ್ನ ನಿಲ್ಸೋಕ್ ಹೇಳ್ಬೇಕು ಬ್ರೋ. ಅದು ಅದ್ ನಡಿಬೇಕು. ಅಲ್ಲ ಬ್ರಾ, ಬಾತ್ರೂಮ್ ಬ್ರಷ್ ಅಲ್ಲಿ ತೊಳಿದೀರಾ, ಕೈಯಲ್ಲಿ ತೊಳಿತಾರ ಬೋಳಿ ಬ್ರೋ. ಅಂದ್ರೆ ಅವ್ನ್ ಮಾಡ್ತಿರೋದೆಲ್ಲ ಪಬ್ಲಿಸಿಟಿಗೆ ಅಂತೀರಾ? ಪಬ್ಲಿಸಿಟಿಗೆನೆ ಬ್ರೋ. ಓವರ್ ಬಿಲ್ಡಪ್, ಓವರ್ ಟಾಕ್ಸ್. 300-400 ರೂಪಾಯಿ ತಗೊಂಬಂದ್ಬಿಟ್ಟು ಕತೆ ನೆಕ್ಸ್ಟ್ ಕತೆ ಕ್ರಾಸಿಂಗ್ ಬಿಡ್ ಮಾಡಿಸ್ತಾನೆ ಅಂತ. ಎಲ್ಲಿಂದ ಮಾಡ್ಸಂಗ್ ಕತೆ ಯಾರು ಮಾಡ್ತಾರೆ ಬ್ರಾ? ಹೌದು. ಎಲ್ಲ ನ್ಯೂಸೆನ್ಸ್ ಬ್ರಾ, ಸುಮ್ನೆ ವೇಸ್ಟ್. ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ವೇದಿಕೆ, ಒಂದು ಇದು ಕೂಡ. ನಮಗೂ ಒಂದು ಹೆಮ್ಮೆ ಇದೆ ಬಿಗ್ ಬಾಸ್ ಬಗ್ಗೆ. ಫಸ್ಟ್ ಅದನ್ನ ನಿಲ್ಸ್ಬೇಕು. ಅವ್ರು ಲೂಸ್ ಟಾಕ್ ಮಾತಾಡೋದನ್ನ, ಇವ್ರಿಗೋಸ್ಕರ ಇವ್ರು ಏನೇನೋ ಮಾತಾಡೋದನ್ನ, ಏನೇನೋ ಮಾತಾಡೋದು, ಅದ್ ಮಾಡೋದು, ಇದು ಅಷ್ಟ್ ಕೋಟಿ ಇಷ್ಟ್ ಕೋಟಿ ಅದು ಅಲ್ಲ ಬ್ರೋ, 80 ಲಕ್ಷ ಕೊಟ್ಟು ಶರ್ಟ್ ಹಾಕ್ತಾರ ಅಂತೀರಾ? ಅದೆಲ್ಲಾ ಸುಳ್ಳು. ಸುಮ್ನೆ ರೀ ಬ್ರೋ. ನಮ್ 300-400 ರೂಪಾಯಿಗೆ ನನ್ ಟಿ ಶರ್ಟ್ 20 ಲಕ್ಷ ನಾವು ಹೇಳ್ಬೋದು. ನಮ್ ಗಾಡಿ ಬಂದು 30 ಲಕ್ಷ ನಾವು ಹೇಳ್ಬೋದು. ಅವೆಲ್ಲ ಸುಳ್ಳು. ಅದೊಂದು ನಿಲ್ಸ್ಬೇಕು. ಅವ್ರಿಗೆ ಲೂಸ್ ಟಾಕ್ ಮಾತಾಡೋದು ಅದೊಂದು ನಿಲ್ಸಕ್ ಹೇಳಿ ಬ್ರೋ. ಅಲ್ಲ, ಅವರು ಟ್ರೋಲ್ ಆಗ್ಲಿ ಅಂತಾನೆ ಆತರ ಮಾತಾಡ್ತಿದಾರ ಅಂತೀರಾ? ಅವ್ರ ಮಗಾಗೆ 2 ಲಕ್ಷ ಫ್ಯಾನ್ಸ್, 1 ಲಕ್ಷ ಹರ್ಷ, ಅವೆಲ್ಲ ನಮ್ಗೂ 3 ಲಕ್ಷ ಫ್ಯಾನ್ಸ್ ಇದಾರೆ. ನಮ್ಗೂ ಕಾಲೇಜಲ್ಲಿ ಇರೋರೆಲ್ಲ ನಮ್ ಫ್ಯಾನ್ಸೇ. ಅದೆಲ್ಲ ಬಿಡ್ಬೇಕು. ಫಸ್ಟ್ ಬಿಟ್ಟು ಬಿಗ್ ಬಾಸ್ ಬಗ್ಗೆ ಏನೈತೆ ಅದನ್ನ ರೆಸ್ಪೆಕ್ಟ್ ಕೊಡ್ಬೇಕು. ಅವ್ರು ಬಿಟ್ಬಿಟ್ಟು ಅವ್ರ ಪಬ್ಲಿಸಿಟಿಗೋಸ್ಕರ ಏನೇನೋ ಯೂಸ್ ಮಾಡ್ಕೊಂಡ್ರೆ ಅದೆಲ್ಲ ತಪ್ಪು ಬ್ರೋ. ಅದ್ ನಿಜವಾಗ್ಲೂ ಹೇಳ್ತೀನಿ, ಅದನ್ನ ತಪ್ಪು ಅದು. ಅದೇ ಬ್ರೋ, ಈಗ ಅವರು ಏನೋ ಗಿಲ್ಲಿ ಬಂದ್ಬಿಟ್ಟು ತುಂಬಾ ಗಲೀಜು, ಸರಿ ಬ್ರಾ, ಇಲ್ಲ. ಬಂದ್ ನೋಡಿದಾನ ಬ್ರಾ, ರೈತರು ಬ್ರೋ ಅವರು. ಫಸ್ಟ್ ಆಫ್ ಆಲ್ ಅವ್ರು ರೈತರು, ಮಿಡಲ್ ಕ್ಲಾಸ್ ಹುಡುಗ. ಬೆಳ್ದಿರೋದೇ ಅದ್ರಲ್ಲಿ. ಮಿಡಲ್ ಕ್ಲಾಸ್ ಹುಡುಗ ಗಲೀಜು. ನಾವು ಹಂಗೆ, ನಾವು ಮಿಡಲ್ ಕ್ಲಾಸ್, ನಾವು ಗಲೀಜು. ರೈತ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ರೈತ. ಅವ್ರ ದುಡ್ಡಲ್ಲಿ ಬೆಳ್ದಿದ್ದಾನೆ, ಇವಾಗ ಬೆಳಿತಾ ಇದ್ದಾನೆ. ಅವ್ರ ಪಾಪ ಕಷ್ಟಪಟ್ಟು ಬೆಳಿತಾ ಇದಾರೆ. ಅವ್ನ್ ಇತ್ಕೊಂಡ್ ಹೇಳ್ತಾನೆ ನನ್ ಮಗ ಅಷ್ಟು ಹಿಂಗೆ ಅಂತ ಹೇಳ್ಬಿಟ್ಟು. ನೋಡಿದ್ರೆ ನಮಗ್ ಕತ್ತೆಗಿರೋ ಬೆಲೆ ಅವ್ರ ಮಗನ್ಗಿಲ್ಲ. ಏನ್ ಮಾಡೋದು? ಇದೆಲ್ಲ ನೋಡಿ ನಮ್ಗೆ ಬೇಜಾರಾಗ್ಬಿಟ್ಟಿದೆ. ಓಕೆ. ನಾವ್ ಇನ್ಸ್ಟಾಗ್ರಾಮ್ ಎಲ್ಲ ಡಿಲೀಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಅನ್ಕೊಂಡ್ಬಿಟ್ಟಿದ್ರಿ, ಮಾಡ್ತಾ ಇದೀರಿ ಇವಾಗ. ಓಕೆ. ಹೌದು ಬ್ರಾ. ಅಂದ್ರೆ ಏನೋ ಒಂದ್ ಹೇಳು ಅಂತಂದ್ರೆ ಫುಲ್ ಪುಂಕ್ತಾನೆ ಇರ್ತಾರ ಅಂತೀರಾ? ಗುಂಗು ಅಂದ್ರೆ ಲಾಲ್ ಬಾಗ್ ಲಾಲ್ ಬಾಗ್ ಅಂತಾನೆ ಬ್ರಾ ಅವ್ನು. ಅಂತಾರೆ. ಡಾಕ್ ಸತೀಶ್ ಹೋದ್ ಸೀಸನ್ ಲಾಯರ್ ಜಗದೀಶ್, ಈ ಸೀಸನ್ ಇವನು, ನೆಕ್ಸ್ಟ್ ಸೀಸನ್ ಯಾರು ಬರ್ತಾರೋ? 2 ದಿವಸ ಹಿಂಗೆ ಮಾತಾಡ್ತಾ ಇದ್ರೆ ಬೆಂಗಳೂರೇ ನಂದು ಅಂತಾನೆ bro. ಹೌದು. Correct. ಇನ್ನೊಂದ್ 2 ದಿವಸ ಮಾತಾಡೋ ಬೆಂಗಳೂರು ಬಗ್ಗೆ ಕರೆಕ್ಟ್ ಆಗಿ ಮಾತಾಡ್ತಾರೆ ಬ್ರಾ. ಎಲ್ಲ ಬಳಿ ಮಕ್ಳೇ ಬ್ರಾ. ಥ್ಯಾಂಕ್ ಯು ಬ್ರೋ. ಬಿಗ್ ಬಾಸ್ ನೋಡ್ತೀರಾ? ಹೌದು. ಓಕೆ, ಈ ಸೀಸನ್ ನಿಮ್ಮ ಫೇವರೇಟ್ ಯಾರು? ಗಿಲ್ಲಿ. ಯಾಕೆ ಗಿಲ್ಲಿ ಅಂತ? ಗಿಲ್ಲಿ ಯಾಕಂದ್ರೆ ಅವನು ಚೆನ್ನಾಗಿ ಆಡ್ತಿದ್ದಾನೆ. ಓಕೆ. ಅವ್ನು ಗುಡ್ ಹಾರ್ಟ್ ಪರ್ಸನ್. ಓಕೆ, ಬಟ್ ಆದ್ರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಟಾರ್ಗೆಟ್ ಮಾಡ್ತಿದಾರ ಅನಿಸ್ತಿದ್ಯಾ? ಹೌದು, ಟಾರ್ಗೆಟ್ ಮಾಡ್ತಿದ್ದಾರೆ. ಬಟ್ ಎಲ್ರು ನಿನ್ನೆ ಗಿಲ್ಲಿಗೆ ಆಲ್ಮೋಸ್ಟ್ ಹಾವು ಅಂತ ಕೊಟ್ರು. ಅದು ರಾಂಗ್ ಅಂತೀರಾ ಅಥವಾ ಕರೆಕ್ಟ್ ಆಗಿತ್ತು ಅಂತೀರಾ ಹಾವು ಅಂತ ಕೊಟ್ಟಿದ್ದು ಗಿಲ್ಲಿಗೆ?
ಒಂದು 50% ಕರೆಕ್ಟ್. 50% ಕರೆಕ್ಟು. ಅಂದ್ರೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಎಲ್ರಿಗೂ ಗೊತ್ತಾಗಿದ್ಯಾ ಅಂತ ಗಿಲ್ಲಿ ಫೇಮ್ ಬಗ್ಗೆ ಗೊತ್ತಾಗಿದೆ. ಗೊತ್ತಾಗಿದೆ. ಆ, ರಘು ಅವರು ಗಿಲ್ಲಿ ಜೊತೆ ಚೆನ್ನಾಗಿದ್ರು. ಚೆನ್ನಾಗಿದ್ರು. ರಜತ್ ಬಂದ್ಮೇಲೆ ಗಿಲ್ಲಿ ಜೊತೆಗೆ ಚೆನ್ನಾಗಿಲ್ಲ. ಅದ್ರ ಬಗ್ಗೆ ಏನಂತೀರಾ? ಅದ್ರ ಬಗ್ಗೆ ಏನೋ ಹೇಳಲ್ಲ. ಯಾಕಂದ್ರೆ ಗಿಲ್ಲಿ ಬಗ್ಗೆನೇ ಕಂಪ್ಲೇಂಟ್ ಮಾಡ್ತಿದ್ದಾರೆ ಹ್ಮ್. ರಘು ಅವರು. ಗಿಲ್ಲಿ ಗೇಮ್ ಚೆನ್ನಾಗಿ ಆಡ್ತಿದ್ದಾನೆ. ಅವ್ನ್ ಮಾಡೋ ಕಾಮಿಡಿ ಇರಿಟೇಟ್ ಆಗುತ್ತೆ ಅಂತ ಆಗ್ತಿದೆ. ಬಟ್ ಅದನ್ನೇ ಹೊರಗಡೆ ಇರೋರೆಲ್ಲ ಎಂಜಾಯ್ ಮಾಡ್ತಿದಾರಲ್ವಾ? ಎಂಜಾಯ್ ಮಾಡ್ತಿದ್ದಾರೆ. ಓಕೆ. ಅವ್ರ ಜೊತೆ ಕಾವ್ಯ ಇರ್ತಾರಲ್ಲ, ಕಾವ್ಯ ಬಗ್ಗೆ ಏನಂತೀರಾ? ಕಾವ್ಯನೂ ಒಳ್ಳೆಯವಳು. ಯಾಕಂದ್ರೆ ಅವನೇನೇ ತಪ್ಪು ಮಾಡಿದ್ರು ಸಹ ಹೇಳ್ತಾಳೆ. ನೀನ್ ಏನೇ ತಪ್ಪು ಈ ತರ ತಪ್ಪು ಮಾಡ್ತಿದ್ಯಾ ಅಂತಾನೆ ಹೇಳ್ತಾಳೆ ಅವಳು. ಓಕೆ. ಟಾಪ್ 2 ಅಲ್ಲಿ ಯಾರೆಲ್ಲ ಬರ್ಬೋದು? ಟಾಪ್ 2 ಅಲ್ಲಿ ಕಾವ್ಯ ಬರ್ಬೋದು. ಓಕೆ. ಕಾವ್ಯ ಗಿಲ್ಲಿ ಅಂತೀರಾ? ಧನುಷ್. ಧನುಷ್ ಹೇಗೆ ಆಟ ಆಡ್ತಿದ್ದಾರೆ? ಧನುಷ್ ಗೇಮ್ ನಾನು ಅಷ್ಟೊಂದು ನೋಡಲ್ಲ. ಕಾವ್ಯ ಗಿಲ್ಲಿದ್ ಮಾತ್ರ ಕಾವ್ಯ ಚೆನ್ನಾಗಿ ಗಿಲ್ಲಿ. ನೋಡ್ತೀನಿ. ಯಾರು ಅಶ್ವಿನಿ ಗೌಡ ಇರ್ತಾರೆ, ಹಾ. ಅವ್ರ ಬಗ್ಗೆ ಏನಾದ್ರು? ಅಶ್ವಿನಿ ಗೌಡ ಬಗ್ಗೆ ನಾನು ಮಾತೇ ಹೇಳಲ್ಲ. ರಕ್ಷಿತಾ ಅವಳು ಮುಖವಾಡ ಹಾಕೊಂಡಿದ್ದಾಳಂತೆ. ಹಾಕೊಂಡಿದ್ದಾಳೆ. ಅವಳು ಇನ್ನೋಸೆಂಟ್ ಫೇಸ್ ಅಲ್ಲೇ ಇದ್ದಾಳೆ. ಅವಳು ಓಕೆ. ಇನ್ನೋಸೆಂಟ್ ಫೇಸ್ ಇಂದ ಹೊರಗಡೆ ಬಂದ್ರೆ ಕರ್ನಾಟಕ ಜನಕ್ಕೆ ಇನ್ನೂ ಇಷ್ಟಪಡ್ತಾರೆ ಅವಳನ್ನ. ಓಕೆ. ಥ್ಯಾಂಕ್ ಯು ಮ್ಯಾಮ್. ಬಿಗ್ ಬಾಸ್ ನೋಡ್ತೀರಾ? ಎಸ್. ಓಕೆ. ಈ ಸೀಸನ್ ಯಾರು ವಿನ್ನರ್ ಆಗ್ಬೇಕು? ಕಾವ್ಯ. ಯಾಕೆ? ಅವ್ರು ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಅದಕ್ಕೆನಾ? ತುಂಬಾ ಚೆನ್ನಾಗಿ ಆಡ್ತಾವ್ರೆ ಅಂಡ್ ಹಾನೆಸ್ಟ್ ಗರ್ಲ್. ಓಕೆ. ಥ್ಯಾಂಕ್ ಯು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತಾರೆ. ಓಕೆ. ಈ ಸೀಸನ್ ನಿಮ್ಮ ಫೇವರೇಟ್ ಯಾರು? ಗಿಲ್ಲಿ. ಗಿಲ್ಲಿ. ಯಾಕೆ ಗಿಲ್ಲಿ ಅಂತ? ಅವನು ತುಂಬಾ ಜೆನ್ಯೂನ್ ಆಗಿದ್ದಾನೆ. ಅಲ್ಲಿ ಹೇಳೋರಿಗೆ ಏನೊಂದು ಕರೆಕ್ಟ್ ಆಗಿ ಹೇಳೋ ಎಲ್ಲ ಇರ್ತಾನೆ ಅದಕ್ಕೆ. ಓಕೆ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಾರೆ ಗಿಲ್ಲಿಗೆ. ಅವನು ಈ ಸಲ ಟಾರ್ಗೆಟ್ ಮಾಡ್ತಾನೆ. ಯಾಕಂದ್ರೆ ಅವ್ರ ಕ್ಯಾರೆಕ್ಟರ್ ಡೌನ್ ಮಾಡ್ತಾನೆ, ಹಾಗೆ ಮಾಡ್ತಾನೆ ಅಂತ ಹೇಳ್ತಾರೆ. ಆ ಥರದ ಏನು ಮಾಡಲ್ಲ ಅಸಲು. ಓಕೆ. ಅವ್ನ್ ಕಾಮಿಡಿ ಮಾಡ್ಬೇಕಾದ್ರೆ ಅವ್ನ ಜೊತೆ ಕೂತ್ಕೊಂಡು ನಗಾಡ್ತಾರೆ. ಹಾ. ಮತ್ತೆ ಬಂದ್ಬಿಟ್ಟು ನಮ್ದು ತೇಜ ವಧೆ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಹಾ. ಏನಂತೀರಾ ಅವ್ರ ಅದಕ್ಕೆ? ಸ್ಟ್ರಾಟಜಿ ಆಗಿರ್ಬೋದು ಅದು. ಓಕೆ. ಅಂದ್ರೆ ಆಲ್ಮೋಸ್ಟ್ ಒಳಗಡೆ ಎಲ್ರಿಗೂ ಗೊತ್ತಾಗಿದೆ ಅಂತ ಗಿಲ್ಲಿಗೆ ಫೇಮ್ ಜಾಸ್ತಿ ಇದೆ, ಗಿಲ್ಲಿನೇ ಗೆಲ್ಬಹುದು ಅಂತ ಒಂದು ಕಾನ್ಫಿಡೆನ್ಸ್ ಬಂದಿದೆ ಅಂತ ಬೇರೆ. ಆ ಗಿಲ್ಲಿನ ಗೊತ್ತದೆ. ಯಾಕಂದ್ರೆ 10% ಶೋರ್. ಈಗ ಡೆವಿಲ್ ಫಿಲ್ಮ್ ಅಲ್ಲಿ ನೋಡಿದೀವಲ್ಲ, ಹೌದು. ತುಂಬಾ ಚೆನ್ನಾಗಿ ಮಾಡಿದ್ರ. 100% ಅವ್ರಿಗೆ ಗೆಲ್ಬಹುದು. ನನಗೆ ಅವರೇ ಗೆಲ್ಬೇಕು ಅಂತ ಆಸೆ ಅಷ್ಟೇ. ಅವರೇ ಗೆಲ್ಬೇಕು ಅಂತ. ಹಾ. ಗಿಲ್ಲಿ ಕಾಂಪಿಟೇಟರ್ ಅಂದ್ರೆ ಯಾರಂತೀರಾ? ಗಿಲ್ಲಿ? ಗಿಲ್ಲಿಗೆ ಕಾಂಪಿಟೇಟರ್ ಯಾರಂತೀರಾ ಬಿಗ್ ಬಾಸ್ ಅಲ್ಲಿ? ಗಿಲ್ಲಿಗೆ ಕಾಂಪಿಟೇಟರ್ ಧನುಷ್ ಅನ್ಸುತ್ತೆ. ಧನುಷ್. ಥ್ಯಾಂಕ್ ಯು ಬ್ರೋ. Okay. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಓಕೆ. ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿ ಆಗ್ಬೇಕು. ಗಿಲ್ಲಿ. ಯಾಕೆ ಗಿಲ್ಲಿ ಆಗ್ಬೇಕು ಅಂತ? ಅವ್ರು ಚೆನ್ನಾಗಿ ಆಟ ಆಡ್ತಾರೆ. ಅವ್ರ ಕಾಮಿಡಿಯಿಂದಾನೇ ಇಡೀ ಮನೆನ ಗೆಲ್ತಾರೆ. ಅದಕ್ಕೆ ಇಷ್ಟ. ಅವರೇ ಗೆಲ್ಬೇಕು. ಯಾರು ಇಷ್ಟ ಆಗಲ್ಲ ಬಿಗ್ ಬಾಸ್ ಅಲ್ಲಿ? ಅಶ್ವಿನಿ. ಯಾಕೆ? ಅವ್ರು ಯಾವಾಗೂ ಜಗಳ ಆಡ್ತಾ ಇರ್ತಾರೆ. ಇರಿಟೇಷನ್ ಆಗುತ್ತಾ ಅಥವಾ ಗಿಲ್ಲಿದು ಅವ್ರದ್ದು ಜಗಳ ನೋಡಕ್ಕೆ ಖುಷಿ ಆಗುತ್ತಾ? ಒಂಥರ ಖುಷಿ ಆಗುತ್ತೆ ಇಬ್ರು ಕಿತ್ಲಾಡಿದ್ರೆ. ಖುಷಿ ಆಗುತ್ತೆ. ಹಾ. ಓಕೆ. ಈಗ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಕಂಡ್ರೆ ಯಾರಿಗೂ ಆಗಲ್ಲಲ್ವಾ? ಹಾ. ಏನಂತೀರಾ ಅದಕ್ಕೆ? ಅವನು ಏನಿದ್ರು ನೇರವಾಗಿ ಹೇಳ್ತಾನೆ, ಕಾಮಿಡಿಯಿಂದ ಹೇಳ್ತಾನೆ. ಅದಕ್ಕೆ ಯಾರಿಗೂ ಇಷ್ಟ ಆಗಲ್ಲ ಅನ್ಸುತ್ತೆ. ಅಂದ್ರೆ ನಮ್ಗ್ ನೋಡೋರ್ಗೆ ಇಷ್ಟ ಆಗುತ್ತೆ. ಓಕೆ. ರಘುದು ಮತ್ತೆ ಗಿಲ್ಲಿದು ಒಂದು ಬಾಂಡಿಂಗ್ ಇತ್ತು ಚೆನ್ನಾಗಿ, ಮೋಟು ಪತ್ಲು ತರ. ಹಾ. ಇವಾಗ ಗಿಲ್ಲಿ ಕಂಡ್ರೆ ರಘು ಅವರು ಇರಿಟೇಷನ್ ಆಗ್ತಿದೆ. ಹಾ. ಏನಂತೀರಾ? ಅಂದ್ರೆ ಗಿಲ್ಲಿ ಕಾಮಿಡಿ ಮಾಡ್ತಾರೆ, ಅದು ಅವರು ಪರ್ಸನಲ್ ಆಗಿ ತಗೊಂತಾರೆ ಅನ್ಸುತ್ತೆ. ರಘು ಅವರು ಹೌದು. ಅವ್ರಿಗೂ ಸ್ವಲ್ಪ ಇರಿಟೇಟ್ ಆಗುತ್ತೆ ಪರ್ಸನಲ್ ಆಗಿ ಹೋದ್ರೆ. ಅದಕ್ಕ ಅವರು ಫ್ರೆಂಡ್ಶಿಪ್ ಸ್ವಲ್ಪ ಕಟ್ ಮಾಡಿ. ಟಾಪ್ 2 ಅಲ್ಲಿ ಯಾರೆಲ್ಲ ಬರ್ಬೋದು? ಟಾಪ್ 2 ಅಲ್ಲಿ ಗಿಲ್ಲಿ, ರಕ್ಷಿತಾ, ಅಶ್ವಿನಿ ಬರ್ಬೋದು. ಥ್ಯಾಂಕ್ ಯು.